ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ ಸ್ವಾಗತ, ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಆ್ಯಂಡ್ ಇದು ದಾಂಡೇಲಿಲಿ ಸೆಕೆಂಡ್ ಡೇ ವ್ಲಾಗ್. ಆ್ಯಂಡ್ ದಾಂಡೇಲಿ ಫಸ್ಟ್ ವ್ಲಾಗ್ ಯಾರೆಲ್ಲ ನೋಡಿಲ್ಲ ಬೇಗ ಹೋಗಿ ನೋಡಿ, ಸಖತ್ ಫನ್ ಆಗಿದೆ ವ್ಲಾಗ್. ಆ್ಯಂಡ್ ಇದು ದಾಂಡೇಲಿಲಿ ಸೆಕೆಂಡ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಕೀಪ್ ವಾಚಿಂಗ್. ನಮ್ಮ ಟ್ರಿಪ್ ಡೇ ಸೆಕೆಂಡ್ ವ್ಲಾಗಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ಎಳ್ನೀರನ್ನ ಕಿತ್ಕೊಳ್ತಿದ್ರು ಬಾಯ್ಸ್ ಎಲ್ಲ. ಸೊ ಕೊಡ್ತಾರೆ ಕುಡಿಯೋಣ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಅಭಿ ನಂಗೆ ಕೊಡ್ತೀಯಲ್ಲ ಅಭಿ? ಆಯ್ತು ಬಿಡಪ್ಪ. ನಮ್ಮ ಸತೀಶ್ ನಂಗೆ ಎಳ್ನೀರು ಕೊಡ್ತಾನೆ ಅಲ್ಲ ಸತೀಶ್? ನೈಸ್ ಮಾಡ್ಬಿಟ್ಟು ನನ್ನ ಹತ್ರ ಕಿತ್ಕೊಂತವಳೆ. ಯಾವುದೋ ಅಂತೂ ಇರ್ಲಿ ಕೊಡು. ಇನ್ನು ನನ್ನ ಅದಕ್ಕೆ ಬಟ್ಟೆಗೆ ಸೈಡ್ಗೆ ಹೋಗ್ಬೋದು. ಅದು ಮರದಲ್ಲಿಲ್ಲ, ಗಾಡಿಯಲ್ಲಿ ಐತೆ. దాని తీయదానికి జోబులు చేస్తాను ఒక ನೋಡಿ ನೀನು ಐಸೆ ಕೊಡ್ತಿದ್ದೆ ಕದ ಆಗ್ತಾ ಇದೆಯಲ್ಲ, ರೆಕಾರ್ಡ್ ಆಗ್ತಾ ಇದೆ. ಡೇ ಸೆಕೆಂಡ್ ಎಲ್ಲ ಫ್ರೆಶ್ ಅಪ್ ಆಗಿ ಎಳ್ನೀರು ಕುಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಏನಾ ಕೇವ್ಸ್ಗೆ ಹೋಗಬೇಕು ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಹೋಗೋ ಗ್ಯಾಪಲ್ಲಿ ಆ ಜರ್ನಿಯಲ್ಲಿ ಏನೆಲ್ಲ ಫನ್ ಇತ್ತು ಏನೆಲ್ಲ ಇತ್ತು ಅನ್ನೋದನ್ನು ಈ ವ್ಲಾಗಲ್ಲಿ ನೋಡ್ತೀರಾ. ಆ್ಯಂಡ್ ಕೊನೆವರೆಗೂ ನೋಡಿ, ಸಖತ್ ಫನ್ ಜೋಶ್ ಇರುತ್ತೆ. ಆ್ಯಂಡ್ ಕೃತಿ ಬೇಕಾ ಇನ್ನೊಂದು ಸ್ವಲ್ಪ? ಇದು ನೀವು ಬುಕ್ ಮಾಡಿದ್ರಲ್ಲ, ಇದು ರೆಸಾರ್ಟು ಅವ್ರ ನಂಬರ್ ಇಲ್ಲ ಕೊಡ್ರಿ. స్టెప్స్ చూపిద్దా, స్టెప్స్ చూసుకునేస్తే మాకు వచ్చేస్తున్నాం. ಯಾವ ಸ್ಟೆಪ್ಸ್ చూపిస్తాను ఐదు రే.
ಆ್ಯಂಡ್ ಆನ್ ದಿ ವೇ ಹೋಗ್ತಾ ಯಲ್ಲಾಪುರ ರೋಡಲ್ಲಿ ಲೊಕೇಶನ್ ಆ್ಯಂಡ್ ವ್ಯೂ ತುಂಬ ಚೆನ್ನಾಗಿತ್ತು ಅಂತ ಡ್ಯಾನ್ಸ್ ಎಲ್ಲ ಆಡಿದ್ವಿ ಆ್ಯಂಡ್ ವಿ ಟುಕ್ ಸಮ್ ಫೋಟೋಸ್ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡ್ವಿ, ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಆ್ಯಂಡ್ ದೆನ್ ವಿ ವೆಂಟ್ ಫಾರ್ ಎನ್ ಕೇವ್ಸ್ ಆ್ಯಂಡ್ ಟ್ರಸ್ಟ್ ಮಿ ಆರ್ ನಾಟ್ ಆ್ಯಂಡ್ ವಿ ಎಂಜಾಯ್ಡ್ ಎ ಲಾಟ್ ಅಂತ ಹೇಳ್ಬೋದು. ಫಸ್ಟೇ ನೋಡಕ್ ಬಂದ ನಾನೇ ಅವ್ರನ್ನ ನೋಡಿರ್ಲಿಲ್ಲ, ಬಂದು ನೋಡ್ಕೊಂಡು ಹೋದ್ರು. ಮತ್ತೆ ನನಗಿಂತ ಮುಂಚೆನೆ ಫ್ಯಾಮಿಲಿ ಮಾತುಕತೆ ಆಗಿದೆ ಕೊಡಬೇಕು. ಮತ್ತೆ ನೆಕ್ಸ್ಟ್ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಳಕ್ ಬಂದ್ರು, ಅವತ್ತು ನೋಡಿದೆ. ನನ್ನ ರಿಯಾಕ್ಷನ್ ಏನೂ ಇರ್ಲಿಲ್ಲ, ನಾನು ಹಿಂಗೆ ಇರ್ಬೇಕು ಅಂತ ಡ್ರೀಮ್ಸ್ ಅಂತೂ ಕಂಡಿಲ್ಲ. ಬಿಕಾಸ್ ನಮ್ಮಪ್ಪ ಎಂತ ಅವ್ರ ಮದುವೆ ಮಾಡ್ಕೊಬೇಕು ಅಂತ ಫಿಕ್ಸ್ ಆಗಿದೆ. ಬಿಕಾಸ್ ಅವಾಗೇ ಅವ್ರ ಮಾತು ನಿಜ ಮಾಡಬಾರ್ದು ಅಂದ್ಬಿಟ್ಟು ನಮ್ಮಪ್ಪ ಎಲ್ಲರೂ ಮದುವೆ ಆಗ್ತಿದೆ. ಲೇಟ್ ಆಗೋದು 3 ಡೇಸಲ್ಲಿ ಆಯಿತು. ಮತ್ತೆ ಸಾಕಷ್ಟು ಪ್ರಾಬ್ಲಮ್ಸ್ ಬಂತು. ಅಂದರೆ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಸಾಕಷ್ಟು 6 months ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ. ಮತ್ತೆ ಅವರೇ ಬೇರೆ ಕಲ್ಸಿದ್ರು, ನಮ್ಮ ಜೀವನ ನಾವು ಕಟ್ಕೊಂಡು ನಾವು ಚೆನ್ನಾಗಿದ್ದೀವಿ. ಇನ್ನೇನಿದೆ, ಇನ್ನೊಂದು ಕ್ವಶನ್, ನೀವು ನಿಮ್ಮ ಮದುವೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿಲ್ಲ? ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದ್ರೆ ಮದುವೆ ಆಕಸ್ಮಿಕವಾಗಿ ಆಗಿತ್ತು, ಲೈಕ್ ಆತ್ರದಲ್ಲಿ ಆಗಿತ್ತು. ಲೈಕ್ ಎಲ್ಲರಿಗೂ ಮೆಸೇಜ್ ಆಗಿದೆ, ಹೇಳಿದ್ದೆ 15 ಡೇಸಲ್ಲಿ ಎಲ್ಲ ಫಿಕ್ಸ್ ಆಗಿ ಎಲ್ಲ ಅರೇಂಜ್ ಆಯಿತು. ಆಗ ಅದರಲ್ಲೇ ಸಾಕಷ್ಟು ಪ್ರಾಬ್ಲಮ್ಸ್ ಇತ್ತು, ಏನೇನೋ ಇಶ್ಯೂಸ್ ಇತ್ತು. ನಾನು ಯಾರಿಗೂ ಹೇಳೋ ಅಷ್ಟು ನನಗೆ ಮನಸ್ಸಿರಲಿಲ್ಲ, ಮತ್ತು ನನ್ನ ಮದುವೆ ಆಗ್ತಿರೋ ಜೋಶ ನನಗೆ ಇರಲಿಲ್ಲ. ಸೊ ಅದು ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಿದೆ, ಕೆಲವು ಜನಕ್ಕೆ ಎಲ್ಲರಿಗೂ ಹೋಗಿ ಅಷ್ಟು ಸತಿ ಹೇಳಿಲ್ಲ ಅಂತ ಮೇನ್ ಅವ್ರಿಗೆ ಹೇಳಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಮತ್ತೆ ಅವಾಗ ಪಾರ್ಟಿ ಕೊಡ್ತೀರಾ? ಇನ್ನ 10 ವರ್ಷ ಆದ್ಮೇಲೆ ಎಲ್ರಿಗೂ ಹೋಗ್ಬಿಡ್ತೀವಿ. 5 ವರ್ಷ ಆಗಿದೆ ಪಾರ್ಟಿ ಪರವಾಗಿಲ್ಲ. ಇವಾಗ ಪಾರ್ಟಿ ನಿನ್ ಲವ್ ಸ್ಟೋರಿ ಹೇಳು. ನಿನ್ಗೆ ಯಾರು ಲವ್ ಸ್ಟೋರಿ? ನಿನಗೆ ಬುದ್ಧಿ ಬಂದ್ಮೇಲೆ ನೀನ್ ಯಾರನ್ನ ಲವ್ ಮಾಡಿ ಫಸ್ಟ್ ನಮ್ ದಿಲೀಪ್ ಅವ್ರಿಗೆ 1-2 ಆದ್ರೆ ಬೇಗ ಹೇಳ್ಬೋದು. ಇವಾಗ ಯಾರು ಇಲ್ವಾ? ಇವಾಗ ಯಾರು ಇಲ್ಲ ಅಂದ್ರು, ಮೊದ್ಲು ಎಷ್ಟು ಜನ ಇದ್ರು? ಮೊದ್ಲು ಎಷ್ಟು ಜನ ಇದ್ರು? ಅವ್ರದ್ದು ಬಿಡಿ, ನೀವ್ ಹೇಳಿ. ಹೇಳಿ. ರಾತ್ರಿ ಯಾರ ಜೊತೆ ಮಾತಾಡ್ತಾ ಇದ್ದೀನಿ? ಓ ಫ್ರೆಂಡ್. ಇನ್ನಿಷ್ಟು ಕೇಳೋ, ಒಬ್ಬರಾದ್ರೂ ನಿಜ ಹೇಳ್ಬಿಟ್ರಿ? ಪ್ರಮೋದ ಚಪ್ರ ಒಬ್ಬರಾದ್ರೂ ನಿಜ ಹೇಳಿದ್ರೆ ತಿಳ್ಕೊಂಡ್ರೆ ನೀವು ಬ್ಯಾಡಾಗ ಅನ್ಕೊಂಡ್ಬಿಡ್ತೀರ ಅವ್ರ ಕ್ಯಾರೆಕ್ಟರ್ ಅಂತ. ಚಪ್ರ ಬಿಫೋರ್ ಮ್ಯಾರೇಜ್ ಯಾರು ಲವ್ ಮಾಡಿಲ್ವಾ? ಮಾಡಿದ್ದೆ. ನಮ್ದಂಗೆ ಮದುವೆ ಆದ್ಮೇಲೆ ಅಂದ್ರೆ ಅವ್ರ ಮ್ಯಾರೇಜ್ ಆಗೋಗಿದೆಯಲ್ಲ, ಅದಕ್ಕೆ ಹೇಳಕ್ಕಾಗಲ್ಲ. ಮಾಡಿದ್ದೆ ಅದೆಲ್ಲ. ಇವಾಗ ಏನೀಗ ಮ್ಯಾಟ್ರೇನು? ಮುಂಚೆ ಲವ್ ಮಾಡಿದ್ದ ಅವಳು ಅದೇ ಹೇಳ್ತಾ ಇರೋದು, ಮಾಡಿದ್ದೆ ಅಂತ ಹೇಳಕ್ಕಾಗಲ್ಲ. ಇವ್ರು ಹೇಳಿದ್ದೇನು ಗೊತ್ತಾ? ಅವ್ನು ಲವ್ ಯಾರನ್ನು ಇವಾಗ ಹಿಂಗೆ ಎಬ್ಬಿಸಿದ್ರೆ చెప్తాను వెనకದ್ರೆ ಅದೆಲ್ಲ ಒಂದು ಲೈಫ್ ಅಂತ. ಅದೆಲ್ಲ ಡೋಂಟ್ ಡಿಸ್ಕಸ್ ಅಬೌಟ್ ಪಾಸ್ಟ್. ಟ್ರೂ ಲವ್ ಮಾಡಿದ್ದೆ, ಬಟ್ ಅವ್ರು ಎಕ್ಸೆಪ್ಟ್ ಮಾಡಿಲ್ಲ. ಹೌದಾ? ಓ ಮೈ ಗಾಡ್. ಟ್ರೂ ಲವ್ ಆಗಿದ್ರು ಎಕ್ಸೆಪ್ಟ್ ಮಾಡಲಿಲ್ಲ. ಏ ಡೋಂಟ್ ಡಿಸ್ಕಸ್ ಅಬೌಟ್ ಪಾಸ್ಟ್ ಮ್ಯಾನ್. ನಾನು ಒಬ್ಬ ಹುಡುಗಿನ ಲವ್ ಮಾಡಿದ್ದೆ ಸಿನ್ಸಿಯರ್ ಆಗಿ. ಪ್ಲೇಸ್ ಲವ್ ಮಾಡಿದ್ದೆ, ಬಟ್ ಮದುವೆ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ, ಅದಾಗಿಲ್ಲ. ಮತ್ತೆ ಅವ್ರು ರಿಜೆಕ್ಟ್ ಮಾಡಿಲ್ಲ, ಅವರಪ್ಪ ನಿಮ್ಮ ಮನೇಲಿ ಇವಾಗ ಬ್ರೇಕಪ್ ಆದ್ಮೇಲೆ ಇನ್ಯಾರು ಲವ್ ಮಾಡಿಲ್ವಾ? ಇನ್ನೀ
ಅಜಿತ್ ಅವ್ರೆ, ಆ ಲವ್ ಏನ್ ಆಗಿಲ್ಲ. ಅದಾದ್ಮೇಲೆ ಮತ್ತೆ ಯಾರನ್ನಾದ್ರೂ ಲವ್ ಮಾಡಿದ್ರಾ? ಅದು ಬ್ರೇಕಪ್ ಆಯ್ತಾರ ಇವಾಗ ಮತ್ತೆ ಯಾರನ್ನಾದ್ರೂ ಲವ್ ಓ, ಮಾಡಿ ಇದೆ, ಇದೆ. ಲವ್ ಮಾಡ್ತಿಲ್ಲಪ್ಪ, ಬೆಸ್ಟ್ ಫ್ರೆಂಡ್ ಆಗಿ ಎಲ್ಲಿ ನೀವು ವಾಟ್ಸಪ್ ಇನ್ನೇನು ಇವಾಗಿನ ಲವ್ ಸ್ಟೋರಿ ಬಗ್ಗೆ ಮಾತಾಡೋಣ. ಇವಾಗಿನ ಲವ್ ಸ್ಟೋರಿ ಯಾವ್ದು ಇಲ್ಲ, ಇಲ್ಲಿ ಹೇಳು. ನಿಜವಾಗ್ಲೂ ಯಾವ್ದು ಇಲ್ಲ. ನಿಮ್ ವಾಟ್ಸಪ್ ಓಪನ್ ಮಾಡ್ಬಿಟ್ಬಿಡಿ ಹಂಗೆ. ಅದೇ ಪ್ಲೀಸ್ ಹೇಳ್ಬೇಡಿ, ಊರ್ ಹೇಳ್ಬೇಡಿ, ಲವ್ ಸ್ಟೋರಿ ಹೇಳಿ. ನನಗೆ ಇವಾಗ ಅಜಿತ್ ಅವ್ರೆ, ಅದ್ರ ಮೇಲೆ ನಿಮ್ ಪಕ್ಕದವ್ರು ಇಂಟ್ರೆಸ್ಟ್ ಇಲ್ಲ. ಮಾಡ್ಕೊಂಡಿದ್ದಾರೆ. ಅವ್ರ ನೆಪ್ಸಿ ಫಸ್ಟ್ ಅವ್ರಿಗೆ ಕೊಡಿ ಕ್ಯಾಮ್ರಾ. ಅವ್ರಿಗೆ ಕೊಡಿ. ನಮ್ಗೆಲ್ಲ ಯಾರು ಬೀಳ್ತಾರೆ ಗುರು? ಲವ್ ಸ್ಟೋರಿ ಏನಿಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳು. ಈ ಕಾಲದಲ್ಲಿ ಯಾರು ಫ್ರೀ ಇರಲ್ಲ, ನಂಗೆ ಗೊತ್ತು. ಹೇಳಪ್ಪ. ಹೇಳಪ್ಪ ಹೇಳಪ್ಪ. ಅದಕ್ಕೆ ಟ್ರಿಪ್ ಬಂದಿದೆ ಮೇಡಮ್. ಹೇಳಿ ಅಣ್ಣ ಹೇಳಿ. ಮೈಕ್ ಮೈಕ್ ಹತ್ರ ಇಟ್ಕೋ ಮೈಕೋ. ಇಲ್ಲ ಇಟ್ಕೋ ಹೇಳಿ. ನಾನು ಲವ್ ಸ್ಟೋರಿ ನೈಟು ಎಲ್ಲಾರ್ಗು ಓಪನ್ ಆಗಿ ಹೇಳ್ತೀನಿ. ನೈಟ್ ಓಪನ್ ಆಗಿ ನೈಟ್ ಎಲ್ಲ ಬೇಡ, ಇವಾಗ ಹೇಳು. ಇವಾಗ ಬ್ಯಾಕ್ ಟು ಐಶು. ಕುತ್ಕೊಳ್ಳೋಕೆ ಜಾಗ ಬಿಡ್ರು. ಎಲ್ಲಾರು ಐಶು ಏನ್ ಗೊತ್ತಾ? ಐಶು ಎಲ್ಲಾರ್ಗು ಪಾರ್ಟ್ಸ್ ಎಲ್ಲ ಐಸ್ ಒಬ್ಬರಿಗೆ ಏನಕ್ಕೆ ಪಂಚಮ್ ಆಗಲ್ಲ. ಅಂದ್ರೆ ಆಟೋದಲ್ಲಿ ನೋಡ್ದವ್ರೆಲ್ಲ ಇಷ್ಟಪಡ್ತೀನಿ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಹುಡುಗಿರ ಸವಾಸನೇ ಬೇಡ ನನಗೆ. ಲವ್ ಎಲ್ಲ ಓನ್ಲಿ ಅಟ್ರಾಕ್ಷನ್ ಅಷ್ಟೇ. 18 ಕೆಳಗಡೆ ಓನ್ಲಿ ಅಟ್ರಾಕ್ಷನ್ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನಿಲ್ಲ ನಮ್ಗೆ. ಯಾರ ಮೇಲೆ ಲವ್ ಇಲ್ಲ, 18 ಮೇಲೆ ಆಗಿರೋದು ಹೇಳು. ಯಾರ ಮೇಲೂ ಇಲ್ಲ. ಇನ್ನು ಲವ್ ಇರುತ್ತೆ ಹೇಳು ಮಾಡಲ್ಲ. ಮೇಲೆ ಒಂದಂತ ನಂಗೆ ಚೆನ್ನಾಗಿ ಅರ್ಥ ಆಗಿದೆ. ಹುಡುಗಿರಿಂದ ಹೋದ್ರೆ ಕೊಟ್ಟು ಹೋಗ್ಬಿಡ್ತಾನೆ ನನ್ನ ಮಗ. ಆ ಥರ ಯಾರು ಇರಲಿಲ್ಲ. ಆಸ್ ಎ ಫ್ರೆಂಡ್ ಮಾತಾಡ್ತಿದ್ದೆ. ಎಲ್ಲಾನು ಫ್ರೆಂಡ್ಸ್ ಆಗಿ ಮಾತಾಡ್ತಿದ್ದೆ. ಇದ್ದಿದ್ದ ಫ್ರೆಂಡ್ಸು ಇವಾಗ ಹೆಂಗಿದ್ದಾರೆ, ಆವಾಗ ಹೆಂಗಿದ್ದಾರೆ? ಆಗಿರೋ ಟೆಂತ್ ಫ್ರೆಂಡ್ಸ್ ನೆನ್ಸ್ಕೊಂಡ್ರೆ ಎಲ್ಲ ಎಲ್ಲ ನಮ್ಮ ಫ್ರೆಂಡ್ಸ್. ಅವಾಗ ಏನಂತಿತ್ತು, ಇಯರ್ ಮೀಟ್ ಮಾಡ್ಬೇಕಾದ್ರೆ ಇವ್ರಿಗೆಲ್ಲ ಇನ್ನು ಫ್ರೆಂಡ್ಶಿಪ್ ಹಂಗೆ ಇದೆ. ತುಂಬಾ ಸೈಲೆಂಟು ಡೀಸೆಂಟ್ ಹುಡುಗರು, ಏನು ಗೊತ್ತಿಲ್ಲ ಇವ್ರಿಗೆ ಅನ್ಕೊಂಡಿದ್ದೆ. ಆಫ್ಟರ್ ಮೀಟ್ ಆಗ್ತಾ ಇಯರ್ಸ್ ಪಾಸ್ ಆಗ್ತಾ ಇವ್ರು ನಮ್ಮ ಫ್ರೆಂಡ್ಸ್ ಇಷ್ಟೊಂದು ಅಪ್ಡೇಟಿಂಗ್ ಅಂತ ಅನಿಸ್ತು. ನಿನ್ನ ಒಪಿನಿಯನ್ ಕೃತಿಕಾ ಏನು ನಮ್ಮ ಫ್ರೆಂಡ್ಸ್ ಬಗ್ಗೆ? ನನ್ನ ಫ್ರೆಂಡ್ಸ್ ಬಗ್ಗೆನಾ? ಸ್ಕೂಲಲ್ಲಿ ಇದ್ದಾಗ ಲೈಕ್ ಎಲ್ಲ ಚೆನ್ನಾಗಿದ್ವಿ. ಅಂದರೆ ಒಂದು 8th 9th 10th ಇನ್ನೇನು 10th ಅಲ್ಲಿ ತುಂಬ ಚೆನ್ನಾಗಿದ್ವಿ ಎಲ್ಲರೂ. ಸ್ವಲ್ಪ ಜನ ಗ್ಯಾಂಗ್ ಇತ್ತು, ಎರಡು ಗ್ಯಾಂಗ್ ಇತ್ತು. ಎಲ್ಲರೂ ಚೆನ್ನಾಗಿರ್ತಿದ್ವಿ, ಚೆನ್ನಾಗಿ ಲಾಸ್ಟ್ ಟೈಮಲ್ಲಿ ಇನ್ನೇನು ಬಿಟ್ಟು ಹೋಗ್ತೀವಿ ಅಂದಾಗ ಎಲ್ಲರೂ ತುಂಬಾ ಚೆನ್ನಾಗಿದ್ವಿ. ಬಿಟ್ಟು ಹೋದ್ಮೇಲೆ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಕಾಲೇಜ್ಗೆ ಹೋದ್ಮೇಲೆ ಇಂಥ ಫ್ರೆಂಡ್ಸ್ ಸಿಗ್ಲೇ ಇಲ್ಲ. ಏನೋ ಸಿಕ್ಕಿದ್ರು ಒಬ್ರು ಇಬ್ರು ಅಷ್ಟೇನೆ, ಹಂಗೆ ಹೋಗ್ತಾ ಇತ್ತು. ಒಂದು 3-4 ಟೈಮ್ಸ್ ಮೀಟ್ ಮಾಡಿದ್ವಿ. ಅವಾಗಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ಒಂದೇ ಒಂದು ದಿನ ಮೀಟ್ ಮಾಡ್ತಾ ಇದ್ದು ನೆಕ್ಸ್ಟ್ ಲೆವೆಲ್ ಆಗಿ ಎಂಜಾಯ್ ಮಾಡ್ತಿದ್ವಿ ಎಲ್ಲ. ಮತ್ತೆ ಬರ್ತಾ ಎಲ್ಲರೂ ಚೇಂಜ್ ಆಗ್ಬಿಟ್ರು. ಅವ್ರವ್ರ ಪಾಡಿಗೆ ಅವ್ರವ್ರದ್ದು ಸ್ಟಡೀಸು, ಅವ್ರವ್ರದ್ದು ಕೆಲ್ಸಗಳು, ಅವ್ರವ್ರ ಕಮಿಟ್ಮೆಂಟ್ಸು, ಕೆಲವ್ರ ಮದ್ವೆ ಅದು ಇದು ಅಂತ ಹೊಟ್ಟೋದ್ರು. ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಒಂದು ಪ್ಲಾನ್ ಮಾಡಿ ಟ್ರಿಪ್ ಬಂದಿದೀವಿ. ಸೀರಿಯಸ್ಲಿ ಎಷ್ಟು ಸಕ್ಕತ್ತಾಗಿ ಎಂಜಾಯ್ ಮಾಡಿದೀವಿ, ಎಷ್ಟೆಲ್ಲ ಯಾರ್ಯಾರು ಬಂದಿಲ್ಲ ಅಂದ್ರೆ ಎಲ್ಲಾ ದರಿದ್ರೇ. ಏನ್ ಪರವಾಗಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲಾ ದರಿದ್ರೇ. ಆ್ಯಂಡ್ ನೋಡಿದ್ರಲ್ಲ, ನಾವು ನಮ್ಮ ಲೊಕೇಶನಿಂದ ಇಲ್ಲಿಗೆ ಬರೋಕ್ಕೆ 4 hours ಟೈಮ್ ಇತ್ತು. ಆ ಗ್ಯಾಪಲ್ಲಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ, ಎಷ್ಟೆಲ್ಲ ಫನ್ ಡ್ಯಾನ್ಸ್ ಇತ್ತು ಅಂತ. ಆ್ಯಂಡ್ ಅಷ್ಟೆಲ್ಲ ಮಾಡಿಕೊಂಡು ನಾವು ಫೈನಲಿ ಲೊಕೇಶನ್ಗೆ ರೀಚ್ ಆದ್ವಿ. ಟ್ರೆಕ್ಕಿಂಗ್ ಮಾಡಿಕೊಂಡು NRKS ಹತ್ರ ರೀಚ್ ಆದ್ವಿ. ಆ್ಯಂಡ್ ಲೊಕೇಶನ್ ವಾಸ್ ಕಾಮ್ ಆ್ಯಂಡ್ ಪೀಸ್ ಆ್ಯಂಡ್ ಚೆನ್ನಾಗಿತ್ತು. ಪೀಸ್ಫುಲ್ಲಾಗಿ ಫುಲ್ ಗ್ರೀನರಿ. ಫೋಟೋಶೂಟ್ ನಡೀತಿದೆ ಇಲ್ಲಿ. ಸ್ಲಿಪ್ಪರ್ಸ್ ಬ್ಲ್ಯಾಕ್ ಸ್ಲಿಪ್ಪರ್ಸ್ ಆಗಿ ಬರುತ್ತೆ ಬರೋವಾಗ.
ವೈಟ್ ಶೂಸ್ ಬ್ಲ್ಯಾಕ್ ಶೂ ಆಗಿ ಬರುತ್ತೆ. ಬಿರಿಕಲ್ಲ ದೇವಸ್ಥಾನ. This was the temple. And this is the view of Enak Caves and full of greenery and ಒಂಥರ ಇಟ್ ವಾಸ್ ನೈಸ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಪೀಸ್ಫುಲ್ ಆಗಿ. ಎಲ್ಲ ಗ್ರೀನರಿ ಇದೆಯಾ ಅಂದರೆ ಅಲ್ಲಿ ಪೀಸ್ ಇರುತ್ತೆ. ಸೊ ಇಟ್ ವಾಸ್ ನೈಸ್. ಅಂಡ್ ವಿ ಟುಕ್ ಸಮ್ ಫೋಟೋಸ್ ಅಂಡ್ ಸೆಲ್ಫಿ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕೆಲವೊಂದು ಫೋಟೋಸ್ ತಗೊಂಡು ಫನ್ ಎಲ್ಲ ಮಾಡಿಕೊಂಡು ಅಂಡ್ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಅಂಡ್ ನೆಕ್ಸ್ಟ್ ವಿ ವೆಂಟ್ ಫಾರ್ ವಿಭೂತಿ ಫಾಲ್ಸ್ ಅಂಡ್ ನಮ್ಮಪ್ಪ ಬಡವಾ, ದುಡಿಬೇಕು ತಿನ್ಬೇಕು. ತಿಂಗಳಿಗೆ 60,000 ಬಂದ್ರೂ ಇಲ್ಲ, ಲಕ್ಷ ಬಂದ್ರೂ ಇರಲ್ಲ ನಮ್ಮ ಕೈಯಲ್ಲಿ. ಅದೇ ಕರೆಕ್ಟ್ ಆಗಿ ನೀನೇ ಬರ್ತೀಯ. ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ರೆ ನೀನ್ ಇರ್ತೀಯಾ? ಅದಕ್ಕೆ ಮುಂದೆ ಬಂದಿ ಪರವಾಗಿಲ್ಲ ಬಿಡು. ನೋ ಪ್ರಾಬ್ಲಮ್. ಎಲ್ಲ ಡಬ್ಬೆ ನನ್ ಮುಂದೆ ಹಿಂಗ್ ಹೇಳ್ತೀಯ. ಬಿಟ್ಟು ಬಿಡೋಣ. ಏನ್ ಪ್ರತೀಕ, ನೀನು ಅಜಿತ್ ಅಷ್ಟೇ. ಏನ್ ಅಜಿತ್? ಸುಮ್ನೆ ಹೇಳ್ತೀರಿ, ನಿಜ ಹೇಳಿದ್ರು ನಂಬಲ್ಲ ನೀವು, ಸುಳ್ಳು ಹೇಳಿದ್ರು ನಂಬ್ತೀನಿ ಅಷ್ಟೇ. ಅಭಿಣ ಪ್ಲೀಸ್ ಬನ್ನಿ ಅಣ್ಣ ಹೋಗೋಣ. ಅಕ್ಕ ಬೇಡ ಏನನ್ನ ಮಾಡ್ರು, ನನ್ ಪ್ರಾಣ ಉಳಿಸ್ರು ಸಾಕು. ನಾನು ಮೊಬೈಲ್ ಉಳಿಸ್ತೀನಿ ಪ್ರತೀಕ. ಫಸ್ಟ್ ಬೇಡ ಕಣ, ಮೊಬೈಲ್ ಹೋದ್ರೆ ಇನ್ನೊಂದು ತಗೊಂಬೋದು ಕಣ. ನಾನೇ ಹೋದ್ರೆ ಮೊಬೈಲ್ ಉಳಿಸ್ತೀನಿ ಅಂತ ಹೇಳಿದಂತೆ ಹೊಡೆದೋದ್ರೆ ಹೋಗ್ಬಿಟ್ಟು ಮತ್ತೆ ರಿಪ್ಲೇಸ್ ಮಾಡಿಸ್ಕೊಂಡ್ಬಿಡ್ತೀನಿ. ಹಂಗೆ ಮಾಡಿಸ್ಕೊಡ್ತೀಯ? ನಂಗೂ ಆ ನಂಬಿಕೆ ಇದೆ. ಐಶು ಆಗೋಯ್ತು ಐಶು ಬ್ಯಾಟ್ರಿ ಲೋ. ಹಾಯ್ ಪಾಪು, ವಾಟ್ಸ್ ಯುವರ್ ನೇಮ್? Nitisha. Because she's a Which kidnapper. class you are? First D. Huh? First D. Say hi to my channel, my YouTube channel. Hi. Say hi. Thank you. Hey, ಹೋಗಿರೋ ಇದಿಲ್ಲ ಕಣ್ರೋ ನಿಮಗೆ. ಹೌದಾ? ದಾರಿಯಲ್ಲಿ ಬರೋ. Hello big boy. What's your name? Swaroop. Nice. I know, nice. Hi. ನನ್ನ ಪುಟ್ಟ ಲೋಕ. ನನ್ನ ಪುಟ್ಟ ಲೋಕಕ್ಕೆ ನಿಲ್ಸ್ಬಿಡ್ರಿ ಗುರು. Okay, fast run. Oh, fast run. Run. Why? Battery low. Battery is 3%. Mama? ಅಮ್ಮ ಆಗಲ್ಲ ಗುರು, ಕಾಲೆಲ್ಲ ನೋವ್ತಾ ಇದೆ. ಶ್ರೀಕಾಂತ ಅಯ್ಯೋ ಬೇಡಪ್ಪ, ಯಾರು ಎತ್ಕೊಳ್ಳೋದು ಬೇಡ. ಬೇಡ ಅಂತ ಇನ್ನೂ ಎಷ್ಟಿದೆ? ಹೌದು ಅಮ್ಮ. That's it. You don't know how can I climb? Climb? What is climb? Climb. Oh, okay. Nice. You are my partner. Come, let's go. Are you excited? What is that? Waterfalls. Which class you are? First B. Huh? D. Oh, nice. Come. Get up. We are 2 falls. Yeah, falls. Wow.
ಕತ್ತೆ ನೆಲ್ಲಿಗೆ ಡೇ ಸೆಕೆಂಡ್ ವಾಸ್ ಡನ್ ಅಂಡ್ ವಿ ಫೈನಲಿ ಡೇ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ವಿ ಫೈನಲಿ ರೀಚ್ ಟು ದ ನಿರ್ವಾಣ ಬೀಚ್ ಅಂಡ್ ಬೀಚ್ ಮುಂದೆ ಕುತ್ಕೊಂಡು ಒಂದು ಮಸ್ತ್ ಆಗಿ ಡಿನ್ನರ್ ಮಾಡ್ತಿದೀವಿ. ಡಿನ್ನರ್ ಕೂಡ ಮುಗಿಸಿ ಸ್ವಲ್ಪ ಹೊತ್ತು ಮಸ್ತ್ ಮಜಾ ಮಾಡಿದ್ವಿ ಅಂಡ್ ಇಟ್ ವಾಸ್ ಹೆವೆನ್ ಹೆವೆನ್ ಅಂತ ಹೇಳ್ಬೋದು. ಅಂಡ್ ದಿಸ್ ಈಸ್ ಮೈ ವ್ಲಾಗ್. ನನ್ನ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. Thank you so much for watching. Bye bye.